ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ. ಮಾಜಿ ಸಚಿವರಿಗೆ ನಮ್ಮೆಯ ಸ್ವಾಗತ ಎಂದೆನ್ನುತ್ತಾ ಪರಮ ಪೂಜ್ಯರು ಗೌರವಿಸಬೇಕು. ಅತಿಥಿ ಗಣ್ಯ ದ್ವಯರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಪರಮ ಪೂಜ್ಯರಿಗೆ ಪುಷ್ಪಾರ್ಪಣೆಯನ್ನ ಮಾಡಿದ್ದಾರೆ. ಬೆಳಗ್ಗಿನ ಸಭಾ ಕಾರ್ಯಕ್ರಮದಲ್ಲಿ ಅವರ ತಂದೆಯವರಾದಂತಹ PS ಯಡಿಯೂರಪ್ಪಾಜಿರವರಿದ್ದರು. ಶ್ರೀಮಠದ ಸದ್ಭಕ್ತರು. ಹಾಗಾಗಿ ಅವರ ಸುಪುತ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ಜೊತೆಯಾಗಿದ್ದು ಬಹಳ ಖುಷಿ ಅನಿಸ್ತು. ಮಾಜಿ ಸಚಿವರು ನಮ್ಮ ರೇಣುಕಾಚಾರ್ಯ ಸರ್ ಅವರು ಆಗಮಿಸಿದ್ದಾರೆ. ತಮಗೂ ಕೂಡ ಶುಭವಾಗಲಿ ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಲ್ಮೆಯ ಸ್ವಾಗತ ಎಂದೆನ್ನುತ್ತಾ ಈಗ ನುಡಿ ನಮನವನ್ನ ಅರ್ಪಿಸಬೇಕು ಮಾನ್ಯ ವಿಜಯೇಂದ್ರ ಸರ್ ಅವರು. ಅದಕ್ಕೂ ಮುನ್ನ ರೇಣುಕಾಚಾರ್ಯ ಸರ್ ಅವರು ನಮ್ಮೆಲ್ಲರಿಗಾಗಿ ಅಲ್ಲ, ಗುರುಗಳಿಗಾಗಿ ನುಡಿ ನಮನವನ್ನ ಮಾಡಲೇಬೇಕಾಗಿ ಕೋರ್ಕೊಳ್ತಾ ಸರ್. ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಪ್ರಸ್ತುತ ಸ್ವಾಮೀಜಿಗಳಾದ ಬಸವ ಸ್ವಾಮೀಜಿಗಳ ಪಾದಕಮಲಗಳಿಗೆ ನನ್ನ ಭಕ್ತಿಯ ಪ್ರಣಾಮವನ್ನು ಸಮರ್ಪಿಸಿ, ಸಮಾರಂಭದಲ್ಲಿ ಆಸೀನರಾಗಿರುವ ಕ್ರಿಯಾಶೀಲ ನಮ್ಮ ರಾಜ್ಯದ ಅಧ್ಯಕ್ಷರು, ಈ ನಾಡಿನ ವೀರಶೈವ ಲಿಂಗಾಯತ ಸಮಾಜದ ಜೊತೆಗೆ ರಾಜ್ಯದಲ್ಲಿ ಎಲ್ಲ ಸಮಾಜಗಳಿಗೆ ಸನ್ಮಾನ್ಯ BS ಯಡಿಯೂರಪ್ಪಾಜಿಯವರು ಅವರ ಅಧಿಕಾರದ ಅವಧಿಯಲ್ಲಿ ಅವರು ಮಾತನಾಡುವವರ ಬದಲಾಗಿ ಆ ಸಮಾಜಗಳಿಗೆ ಮತ್ತು ನಾಡಿನ ಮಠಾಧೀಶರಿಗೆ ವೈಯಕ್ತಿಕವಲ್ಲ, ಬಹುಶಃ ಅಲ್ಲಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಶಿಕ್ಷಣ, ಕುಡಿಯುವ ನೀರು, ರಸ್ತೆಗಳನ್ನು ನಿರ್ಮಿಸಿ ಬಹುಶಃ ಈ ನಾಡಿನಲ್ಲಿ ಮಠಾಧೀಶರಿಗೆ ಅನುದಾನ ಕೊಟ್ಟಂಥ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ನಮ್ಮೆಲ್ಲರ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು ಅಂತೇಳಿ ನಾವು ಗಂಟಾ ಘೋಷಗಳಕ್ಕೆ ಇಚ್ಛೆ ಪಡ್ತೀವಿ. ಯಡಿಯೂರಪ್ಪನವರು ಒಂದು ಮಾತು ಹೇಳ್ತಿದ್ರು, ಕೊಟ್ಟ ಕುದುರೆಯನ್ನು ಏರಿದವನು ಧೀರನಲ್ಲ ಶೂರನಲ್ಲ ಅಂತೇಳಿ. ಬಹುಶಃ ಯಡಿಯೂರಪ್ಪನವರ ಅಧಿಕಾರ ಸಿಕ್ಕಾಗ ಎಲ್ಲ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಒಬ್ಬ ಅಧಿಕಾರರು. ಬಹುಶಃ ಗುರುಗಳ ಬಗ್ಗೆ ಅಪಾರವಾದ ಗೌರವ, ಅನ್ನದಾಸೋಹ, ಜ್ಞಾನದಾಸೋಹ, ಶಿಕ್ಷಣ ದಾಸೋಹದ ಮುಖಾಂತರ ನಾಡಿನ ಪರಂಪರೆ ಸಂಸ್ಕೃತಿ ಉಳಿಸ್ತಕ್ಕಂಥ ಕೆಲಸವನ್ನು ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಅಣ್ಣ ಬಸವಣ್ಣನವರ ಆದರ್ಶಗಳನ್ನು ಅಳವಡಿಸಿಕೊಂಡು ನಾಡಿನಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಸ್ವಾಮೀಜಿಗಳು ಭಾಳ ಉತ್ತಮವಾದ ನಮ್ಮ ಇತಿಹಾಸವನ್ನು ಪರಂಪರೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾಡಿನ ಮಠಾಧೀಶರು ಮಾಡ್ತಾರೆ. ಬಹುಶಃ ಮೈಸೂರಿನಲ್ಲಾದರೆ ಸುತ್ತೂರು ಸ್ವಾಮೀಜಿಗಳು, ತುಮಕೂರಿನಲ್ಲಿ ನಡೆದಾಡುವ ದೇವರ ಸ್ವಾಮಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಸದಾ ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳು ಈ ಒಂದು ಭಾಳ ಇತಿಹಾಸ ಸುಪ್ರಸಿದ್ಧ ಮಠ. ಬಹುಶಃ ಅವರು ಜೀವಿತದ ಅವಧಿಯಲ್ಲಿ ಈ ಭಾಗದಲ್ಲಿ ಭಾಳಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ರು. ನಾನು ಸಹ ರಾಮನಗರ ಜಿಲ್ಲಾ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅನೇಕ ಬಾರಿ ಗುರುಗಳ ಆಶೀರ್ವಾದವನ್ನು ಪಡೆದಿದ್ದೀನಿ. ಬಹುಶಃ ಇವತ್ತೇನಾದರೂ ನಾವು ವೇದಿಕೆ ಮೇಲೆ ಮಾತಾಡ್ತಿದ್ದೀವಿ ಅಂದರೆ ಸ್ವಾಮೀಜಿಗಳು ನಮಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸ್ಕೊಡಿದ್ದಾರೆ. ಅಂಥ ಪರಮ ಪೂಜ್ಯರು ನಮ್ಮ ಮಧ್ಯೆ ಇಲ್ಲದೇ ಇದ್ದರೂ ಭಾಳ ಈ ಭಾಗದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಶ್ರೀಗಳ ನೇತೃತ್ವದಲ್ಲಿ ನೆರವೇರಿದೆ. ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಈ ಹಿಂದೆ
ಸ್ವಾಮೀಜಿಗಳು ಲಿಂಗೈಕ್ಯರ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ದೆಹಲಿಯಲ್ಲಿದ್ದರು. ಸನ್ಮಾನ್ಯ ಯಡಿಯೂರಪ್ಪನವರಿಗೂ ಬರೋಕ್ಕೆ ಸಾಧ್ಯವಾಗಿಲ್ಲ. ಬಹುಶಃ ಮಠಗಳ ಬಗ್ಗೆ ಅಪಾರವಾದ ಗೌರವ ಹೊಂದಿರತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಬಹುಶಃ ಮುಖ್ಯಮಂತ್ರಿಗಳು ಈಗಾಗಲೇ ಈ ಭಾಗದಲ್ಲಿ ಅವಧಿ ಸೇವೆಯನ್ನು ಕರ್ತವ್ಯವನ್ನು ಮಾಡ್ತಿದ್ದಾರೆ. ಆದರೆ ಯಡಿಯೂರಪ್ಪಜಿಯವರು ಸಹ ಪಾಲ್ಗೊಂಡು ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಅನೇಕ ಕಾರ್ಯಕ್ರಮ ಒತ್ತಡಗಳ ಮಧ್ಯೆ ಸ್ವಾಮೀಜಿಗಳು ಲಿಂಗೈಕ್ಯರ ಸಂದರ್ಭದಲ್ಲಿ ಇರಲಿಲ್ಲ. ಈ ಬಂದು ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡಿಬೇಕು. ಮತ್ತು ನಾಡಿನ ಸರ್ವ ಜನತೆ ಒಳ್ಳೆಯದಾಗಿ ವಿಜಯೇಂದ್ರ ಅವರು ಈಗಾಗಲೇ ಪ್ರಾರ್ಥನೆಯನ್ನು ಮಾಡಿದರೆ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಅನ್ನದಾಸೋಹದ ಮುಖಾಂತರ ಇವನು ಯಾರವ ಎಲ್ಲ ಇವ ನಮ್ಮವ ಅಂತೇಳಿ ನಾಡಿನ ಒಳಿತಿಗಾಗಿ ಮಠಾಧೀಶರು ಭಾಳ ಉತ್ತಮವಾದ ಕಾರ್ಯಕ್ರಮ ಮಾಡಿದರೆ. ಅದು ಯಡಿಯೂರಪ್ಪನವರು ಅಧಿಕಾರದಲ್ಲಿ ಸಾಕಷ್ಟು ಈ ಒಂದು ಮಠಗಳಿಗೆ ಎಲ್ಲ ಸಮಾಜಗಳಿಗೆ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಈ ತಂದೆಯವರ ಮಾರ್ಗದರ್ಶನದಲ್ಲಿ ಯಡಿಯೂರಪ್ಪನವರ ಸುಪುತ್ರರು ವಿಜಯೇಂದ್ರವರು ಇವತ್ತು ರಾಜ್ಯದ ಎಲ್ಲ ಕಡೆ ಪ್ರವಾಸ ಮಾಡಿದರೆ ಒಂದು ರೀತಿ ಜನ ಯಡಿಯೂರಪ್ಪನವ್ರ ಬಗ್ಗೆ ವಿಜಯೇಂದ್ರ ಅಂತ ತಿರುಗಿ ನೋಡ್ತಾರೆ. ಯಾಕಂದರೆ ಯಡಿಯೂರಪ್ಪನವರ ಗುಡುಗಿದರೆ ವಿಧಾನಸೌಧ ನಡುವುದು ಅಂತೇಳಿ ಯಡಿಯೂರಪ್ಪನವ್ರು ನೋಡಿರ್ತಕ್ಕಂಥ ಹಳ್ಳಿಗಳಿಲ್ಲ, ಕೋಳಿ ಕೂಗುದ ಹಳ್ಳಿಗಳಿಲ್ಲ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರು ನೋಡದೇ ಇರತಕ್ಕಂಥ ಹಳ್ಳಿಗಳೇ ಅಲ್ಲ. ಹಾಗಾಗಿ ಯಡಿಯೂರಪ್ಪನವರ ಸನ್ಮಾರ್ಗದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರು ನಾಡಿನ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ಇವತ್ತು ಮಠಾಧೀಶರ ಬಗ್ಗೆ ಅಪಾರವಾದ ಗೌರವ ಹೊಂದಿದ್ದ ಸನ್ಮಾನ್ಯ ಯುವ ನಾಯಕದ ವಿಜಯೇಂದ್ರ ಭವಿಷ್ಯದ ನಾಯಕರು ಅವರು ಇವತ್ತು ಅವ್ರ ಮಾತುಗಳನ್ನು ಇವತ್ತು ಗುರುಗಳನ್ನು ವೇದಿಕೆಗೆ ಬರಬೇಕು, ಅಲ್ಲಿನೂ ಸಾರ್ವಜನಿಕ ಬಂಧುಗಳು ಭಕ್ತರಾಗಿದ್ದಾರೆ ಅಂತೇಳಿ ವಿಜಯೇಂದ್ರ ಅವರು ಇವತ್ತು ಗುರುಗಳ ಅಪೇಕ್ಷೆ ಅಂತೆ ವೇದಿಕೆಯಲ್ಲಿದ್ದಾರೆ. ಅವರು ಮಾತಾಡ್ತಾರೆ. ನಾನು ಈ ನಾಡಿನ ಎಲ್ಲ ಪರಮ ಪೂಜ್ಯರಲ್ಲಿ ಹಾಗೂ ಅರಗರು ಚರಮೂರ್ತಿಗಳಲ್ಲಿ ನಾಡಿನ ದೇವಾನುದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು ಯಾವ ರೀತಿ ಉತ್ತಮವಾದ ಆಡಳಿತವನ್ನು ಕೊಟ್ಟರು ಅದೇ ರೀತಿ ತಂದೆಯವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಎಲ್ಲ ಜಗದ್ಗುರುಗಳ ಅರಗುರು ಚರಮೂರ್ತಿಗಳ ಪರಮ ಪೂಜ್ಯರ ಆಶೀರ್ವಾದ ನಾಡಿನ ದೇವಾನುದೇವತೆಗಳ ಆಶೀರ್ವಾದದಿಂದ ಭವಿಷ್ಯದಲ್ಲಿ ನಾಡಿನ ಮುಖ್ಯಮಂತ್ರಿ ಆಗಿ ರಾಜ್ಯದನ್ನು ರಾಮರಾಜ್ಯವನ್ನು ಮಾಡುವುದಕ್ಕೆ ಅವರು ಕನಸನ್ನು ಕಂಡಿದ್ದಾರೆ. ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಇಲ್ಲಿ ಉಪಸ್ಥಿತಿರುವ ತಮ್ಮ ಮುಖಾಂತರ ನಾಡಿನ ಎಲ್ಲ ವರ್ಗದ ಜನರಿಗೆ ವಿನಂತಿಯನ್ನು ಮಾಡ್ತೀನಿ. ವಿಜಯೇಂದ್ರ ಯಡಿಯೂರಪ್ಪನವರು ಕನಸು ಈ ರಾಜ್ಯದಲ್ಲಿ ರಾಮರಾಜ್ಯ ಆಗಬೇಕು ಅಂತೇಳಿ ಕನಸು ಕಂಡಿದ್ದಾರೆ. ಅದಕ್ಕೆ ಎಲ್ಲ ಅರಗುರು ಚರಮೂರ್ತಿಗಳ ಆಶೀರ್ವಾದವನ್ನು ಮಾಡಬೇಕು, ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ವಿನಂತಿಯನ್ನು ಮಾಡಿ ಪ್ರಾರ್ಥನೆ ಮಾಡಿ ಅವಕಾಶವನ್ನು ಕೊಡೋದಕ್ಕೆ ಪರಮ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ರಾಜ್ಯದ ಅಧ್ಯಕ್ಷರು ಅದೇ ರೀತಿ ನಮ್ಮ ಯುವ ನಾಯಕರಾದ ರುದ್ರೇಶ್ ಕ್ಷಮೆಯಲ್ಲಿ ನಮ್ಮ ಶಿವರುದ್ರಣ್ಣ ಮುಂದೆ ಜೆಡ್ ಪಿ ಮೆಂಬರ್ ಈ ಭಾಗದ ಆಗಿದ್ದರು. ನಮ್ಮ ಶಿವರುದ್ರಣ್ಣ ಹಿರಿಯರಾದರೆ ನಮ್ಮ ರುದ್ರೇಶ್ ಅವರು ಕ್ರಿಯಾಶೀಲ ರಾಜಕಾರಣಿ. ಯಡಿಯೂರಪ್ಪನವರ ಕುಟುಂಬಕ್ಕೆ ಅವರು ಸದಾ ಬೆನ್ನೆಲುಬಾಗಿರ್ತಾರೆ. ಕಳೆದ 3-4 ದಿವಸಗಳ ಕಾಲ ಇವತ್ತು ಇಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಗುರುಗಳ ಸೇವೆಯನ್ನು ಮಾಡಿದರೆ, ನಿಸ್ವಾರ್ಥ ಸೇವೆಯನ್ನು ಮಾಡಿದರೆ ಅವರಿಗೂ ಗುರುಗಳ ಆಶೀರ್ವಾದ ಇರಲಿ ಅಂತೇಳಿ ಪರಮ ಪೂಜ್ಯರಲ್ಲಿ ಭಕ್ತಿಯಿಂದ ಪ್ರಣಾಮ ಸಲ್ಲಿಸಿ ನಮ್ಮ ವಿಜಯ ಸೇನಾ ಅಧ್ಯಕ್ಷರು ದೀಪು ಮತ್ತು ಮಹೇಶ್ ಅನೇಕ ಮುಖಂಡರುಗಳಿದ್ದಾರೆ. ಎಲ್ಲರಿಗೂ ಈ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಶುಭವಾಗಲಿ. ಧನ್ಯವಾದಗಳು. ಭಾರತ್ ಮಾತಾ ಕಿ ಬಲ, ಭಾರತ್ ಮಾತಾ ಕಿ. ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಯವರಿಗೆ ಎಲ್ಲರಿಗೂ ಧನ್ಯವಾದಗಳು.